ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗಿರುವಂಥದ್ದು. ಬಿಗ್ ಬಾಸ್ ನಿಯಮ ಉಲ್ಲಂಘಿಸಿದ ಕಾರಣ ಕಿಚ್ಚನ ಗರ್ಜನೆಗೆ ಹೆದರಿ ಮನೆಗೆ ಹೋಗ್ತೀನಿ ಬಿಟ್ಬಿಡಿ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಈ ವಾರ ಚೈತ್ರಾ ಕುಂದಾಪುರ ನಾಮಿನೇಟ್ ಆಗಿಲ್ಲ, ಆದರೂ ಕೂಡ ನಿಯಮ ಉಲ್ಲಂಘಿಸಿದ ಕಾರಣ ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರಾ ಚೈತ್ರಾ ಕುಂದಾಪುರ? ಕಿಚ್ಚನ ಗರ್ಜನೆ ಹೇಗಿತ್ತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಪ್ರಜ್ಞೆ ತಪ್ಪಿದಂತಹ ಚೈತ್ರಾ ಕುಂದಾಪುರ ಒಂದು ದೊಡ್ಡ ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾರೆ. ಈಗ ಎಲ್ರಿಗೂ ಕೂಡ ಗೊತ್ತಾಗಿದೆ ಆಕೆ ಯಾವ ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು, ಎಲ್ಲರ ಬಗ್ಗೆ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಂತಹ ಚೈತ್ರಾ ಕುಂದಾಪುರ ಚಿಕಿತ್ಸೆಗಂತ ಹೋದಾಗ ಅಲ್ಲಿನ ಡಾಕ್ಟರ್ ಹಾಗೆ ನರ್ಸ್ಗಳ ಬಾಯಲ್ಲಿ ಕಂಟೆಸ್ಟೆಂಟ್ಗಳ ಬಗ್ಗೆ ತಿರುಗುವ ಒಂದು ಒಪಿನಿಯನ್ ಬಗ್ಗೆ ತಿಳ್ಕೊಂಡು ಮನೆಯಲ್ಲಿ ಹೇಳೋ ಮೂಲಕ ನಿಯಮ ಉಲ್ಲಂಘನೆಯನ್ನ ಮಾಡಿದ್ದಾರೆ. ಅಲ್ಲಿ ಏನೇನು ಹೇಳಿದ್ರು ಅದನ್ನೆಲ್ಲವನ್ನ ಅಂದರೆ ಎಕ್ಸ್ಟ್ರಾ ಹೇಳಿದ್ರು, ಅಲ್ಲಿ ಏನು ಹೇಳಿದ್ರು ಗೊತ್ತಿಲ್ಲ, ಅಥವಾ ಇವರ ಒಪಿನಿಯನ್ ಅನ್ನೇ ಸ್ಪರ್ಧಿಗಳ ಮೇಲೆ ಹಾಕಿದ್ರು, ಒಟ್ಟಾರೆಯಾಗಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಈ ಬಗ್ಗೆ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಚೈತ್ರಾಗೆ ಗ್ರಹಚಾರವನ್ನ ಬಿಡಿಸಿದ್ದಾರೆ. ಇದರಿಂದ ಮನನೊಂದಂತಹ ಚೈತ್ರಾ ಕುಂದಾಪುರ ನನಗಿಲ್ಲಿ ಉಸಿರುಗಟ್ಟಿಸುವಂತಹ ವಾತಾವರಣವಿದೆ, ನನ್ನನ್ನು ಮನೆಗೆ ಕಳಿಸ್ಬಿಡಿ ಅಂತ ಕಣ್ಣೀರನ್ನು ಹಾಕಿದ್ದಾರೆ. ಒಂದಷ್ಟು ಜನ ಕಮೆಂಟ್ ಏನು ಹಾಕ್ತಿದ್ದಾರೆ ಅಂತಂದರೆ, ಈ ಕೂಡಲೇ ಆಕೆಯನ್ನು ಆಚೆ ಕಳಿಸಿ, ದೊಡ್ಡ ಡ್ರಾಮಾ ಕ್ವೀನ್ ಅಂತ. ಸೊ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಪ್ಲ್ಯಾನ್ ಮಾಡಿ ಆಟವಾಡ್ತಿರುವಂತಹ ಕಂಟೆಸ್ಟೆಂಟ್ ಅಂತಂದರೆ ಅದು ಚೈತ್ರಾ ಕುಂದಾಪುರ. ಅವರು ನಿನ್ನೆ ಉತ್ತಮ ಕಳಪೆ ಆಯ್ಕೆ ಮಾಡುವಾಗ ಬಾತ್ರೂಮ್ ಏರಿಯಾದಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಯಾಕಂತಂದರೆ ತನಗೆ ಕಳಪೆ ಸಿಗುತ್ತೆ ಅನ್ನುವಂಥ ಭಯಕ್ಕೇನೋ ಅನ್ನುವಂಥದ್ದು. ಸೊ ಕೂಡಲೇ ಅವರನ್ನು ಅಲ್ಲಿನ ಕಂಟೆಸ್ಟೆಂಟ್ಗಳು ಕರ್ಕೊಂಡು ಕನ್ಫೆಷನ್ ಕೋಣೆಗೆ ಹೋಗ್ತಾರೆ. ಅಲ್ಲಿಂದ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಹೀಗಾಗಿ ಚೈತ್ರಾ ಕುಂದಾಪುರ ಅವರು ರಾತ್ರಿಯನ್ನು ಒಂದು ಆಸ್ಪತ್ರೆಯಲ್ಲಿ ಕಳೆಯುವಂಥ ಪರಿಸ್ಥಿತಿ ಬರುತ್ತೆ. ಸೊ ಆದರೆ ಅಲ್ಲಿ ಡಾಕ್ಟರ್ ಹಾಗೆ ನರ್ಸ್ ಬಳಿ ಅಲ್ಲಿನ ಒಂದು ಬಿಗ್ ಬಾಸ್ ಮನೆಯಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆ ಜನರಿಗೆ ಏನೇನು ಅಭಿಪ್ರಾಯ ಇದೆ ಅಂತ ತಿಳ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಆಸ್ಪತ್ರೆಯಲ್ಲಿ ಸುಮ್ಮನೆ ಚಿಕಿತ್ಸೆಯನ್ನು ಪಡೆದು ಬಾರದೆ ಹೊರಗಿನ ಜನರಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಮೇಲೆ ಯಾವ್ಯಾವ ಒಂದು ಅಭಿಪ್ರಾಯ ಇದೆ ಅನ್ನೋದನ್ನು ತಿಳ್ಕೊಂಡಿರೋದು ಬಿಗ್ ಬಾಸ್ ಸ್ಪರ್ಧೆಯ ನಿಯಮ ಉಲ್ಲಂಘನೆ ಮಾಡದಂತೆ. ಸೊ ಯಾರೇ ಎಲ್ಲೇ ಹೋದರೂ ಕೂಡ ಆಚೆಗಡೆಯ ವಿಷಯವನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೇಳಲೇಬಾರ್ದು. ಇದಾದ ನಂತರ ಬೆಳಿಗ್ಗೆ ನಾವು ನೋಡ್ಬೋದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಿಗ್ ಬಾಸ್ ಮನೆಗೆ ಮತ್ತೆ ಬರ್ತಾರೆ. ಯಾಕಂತಂದರೆ ಕಳಪೆ ಎಲ್ಲ ಮುಗೀತಲ್ವಾ. ಸೊ ಇಲ್ಲೂ ಕೂಡ ಆಸ್ಪತ್ರೆಯಲ್ಲಿ ಜನರ ಅಭಿಪ್ರಾಯ ಯಾವ್ಯಾವ ಸ್ಪರ್ಧಿಗಳ ಬಗ್ಗೆ ಏನೇನಿದೆ ಅನ್ನೋದನ್ನು ಹೇಳ್ತಾ ಹೋಗಿದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿ ಆಟವಾಡ್ತಿರುವಂತಹ ತ್ರಿವಿಕ್ರಮ್ ಬಗ್ಗೆ ಹೊರಗಿನವರ ಅಭಿಪ್ರಾಯ ಏನಿದೆ ಅಂತ ಹೇಳ್ತಾ ನಿಮಗೆ ಎಲ್ಲೂ ಕೂಡ ಈ ಬೆಲೆ ಇಲ್ಲ ಬಿಡಿ ಅಂತ ಹೇಳ್ತಾರೆ. ಅಂದರೆ ಈ ಮೂಲಕ ಪುನಃ ಬಿಗ್ ಬಾಸ್ ಮನೆಯ ನಿಯಮವನ್ನು ಈಕೆ ಉಲ್ಲಂಘನೆ ಮಾಡಿದ್ದಾರೆ. ಸೊ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಚೈತ್ರಾ ಅವರಿಗೆ ಒಳ್ಳೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ನೀವು ಅನಾರೋಗ್ಯದ ಕಾರಣ ಮನೆ ಬಿಟ್ಟು ಆಸ್ಪತ್ರೆಯಲ್ಲಿ ಕಾಲ ಕಳಿತೀರ, ಬೆಳಿಗ್ಗೆ ವಾಪಸ್ ಬಿಗ್ ಬಾಸ್ ಮನೆಗೆ ಬಂದು ಯಾರ್ಯಾರ ಬಗ್ಗೆ ಏನೇನು ಒಪಿನಿಯನ್ ಇದೆ ಅಂತ ಹೇಳೋದು ನಿಮಗೆ ಏನು ಉದ್ದೇಶ ಇತ್ತು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ತಪ್ಪು ಒಪ್ಪಿಕೊಳ್ಳದಂತಹ ಚೈತ್ರಾ ಕುಂದಾಪುರ ವಾದವನ್ನು ಮಾಡ್ತಾರೆ. ಆಗ ನಾನೇ ಡಾಕ್ಟರ್ ಹತ್ರ ಸ್ವಲ್ಪ ಕೇಳಿದ್ದೆ, ಅಲ್ಲಿದ್ದಂಥ ನರ್ಸ್ ಹೀಗೆ ವಿಚಾರಿಸಿದಾಗ ಅಲ್ಲಿ ಹೊರಗಿರುವವರು ಏನು ಅಭಿಪ್ರಾಯ ಇದೆ ಅನ್ನೋದನ್ನು ಹೇಳಿದ್ರು. ಸೊ ಇದರಲ್ಲಿ ಯಾವುದೇ ನನ್ನ ಒಪಿನಿಯನನ್ನು ನಾನು ಮಿಶ್ರಣ ಮಾಡಿಲ್ಲ ಅಂತ ಹೇಳ್ತಾರೆ. ಇದರಿಂದ ತೀವ್ರ ಕೋಪಗೊಂಡಂಥ ಕಿಚ್ಚ ಸುದೀಪ್ ಅವರು ಅಲ್ಲಿ ನಿಮಗೆ ಕತೆ ಹೇಳಿದ್ರ ಡಾಕ್ಟರ್ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಅದಾದ ಮೇಲೆ ಆಕೆ ಏನೋ ಉತ್ತರವನ್ನು ಕೊಡೋಕೆ ಬರ್ತಾರೆ. ಸೊ ಆಗ ಕಿಚ್ಚ ಅವರ ಒಂದು ಸ್ಟೈಲ್ನಲ್ಲಿ ಸುಮ್ಮನಿರಿ ಅನ್ನುವಂಥದ್ದನ್ನು ಹೇಳ್ತಾರೆ, ಕಣ್ಣು ಬಿಟ್ಟು ನೋಡ್ತಾರೆ. ಇದಕ್ಕೆ ಬೆಚ್ಚಿ ಬಿದ್ದಂಥ ಚೈತ್ರಾ ಅವರು ಬಿಗ್ ಬಾಸ್ ಮನೆಯ ಕ್ಯಾಮ್ರಾದ ಮುಂದೆ ಹೋಗಿ, ಅಂದರೆ ಈ ಬ್ರೇಕ್ ಸಂದರ್ಭದಲ್ಲಿ ನನಗೆ ಇಲ್ಲಿ ಉಸಿರುಗಟ್ಟಿಸುವಂಥ ವಾತಾವರಣ ಇದೆ, ಸೊ ಇಲ್ಲಿ ನನಗಿರೋದಕ್ಕೆ ಆಗ್ತಾ ಇಲ್ಲ, ಸೊ ಮನೆಗೆ ಹೋಗಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀನಿ ಅಂತ ಕಣ್ಣೀರನ್ನು ಹಾಕ್ತಾರೆ. ಸೊ ನನ್ನನ್ನು ಕಳಿಸ್ಕೊಡಿ, ನಾನು ಇಲ್ಲಿರೋದಿಲ್ಲ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರೋಮೋವನ್ನು ನೋಡಿದಾಗ ಸಖತ್ ಥ್ರಿಲ್ ಬರ್ತಾ ಇದೆ. ಇವತ್ತಂತೂ ಬಿಗ್ ಬಾಸ್ ನೋಡಲೇಬೇಕು ಅಂತ ಎಲ್ಲರೂ ಕೂಡ ಕಾದ್ಕೊಳ್ತಿದ್ದಾರೆ. ಒಂದು ಚೈತ್ರಾ ಕುಂದಾಪುರ ಅವರಿಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಅದರ ಒಂದು ಜಲಕ್ ಪ್ರೋಮೋದಲ್ಲಿ ನಾವು ನೋಡಿದ್ದೀವಿ. ಇನ್ನು ಧನ್ರಾಜ್ ವಿಚಾರವಾಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು, ಅಥವಾ ಮಂಜು ಅವರು ಯಾವ ರೀತಿಯಾಗಿ ಆಟವನ್ನು ಈ ಬಾರಿ ಆಡಿದ್ರು,
ಇವೆಲ್ಲದರ ಬಗ್ಗೆ ಚರ್ಚೆ ಇವತ್ತು ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ಲವನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಟೋಟಲಿ ಆಗಿ ಇವತ್ತು ಕಿಚನ ಪಂಚಾಯಿತಿಯಲ್ಲಿ ಏನೇನು ಇರುತ್ತೆ ಅನ್ನೋದು ಕಾದು ನೋಡಬೇಕು. ಚೈತ್ರಾ ಕುಂದಾಪುರ ಎಲಿಮಿನೇಟ್ ಆಗ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ವಾರ್ನಿಂಗ್ ಕೊಡಬಹುದು ಅಷ್ಟೇ. ಸೊ ಮುಂದೆ ಏನಾಗುತ್ತೆ, ಏನೇನು ನಾಟಕ ಮಾಡ್ತಾರೆ ಅನ್ನೋದು ನೋಡಬೇಕು. ಸೊ ಎಷ್ಟೇ ನಾಟಕ ಮಾಡಿದ್ರು ಕಳಪೆಯಿಂದ ಪ್ರತಿ ಬಾರಿ ಅದು ಮಿಸ್ ಮಾಡೋಕ್ಕಾಗಲ್ಲ. ಸೊ ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ನಿಮ್ಗೆ ಏನು ಅನಿಸುತ್ತೆ? ಚೈತ್ರಾ ಕುಂದಾಪುರ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಂಥ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಹಾಗಾಗಿ ಅದಕ್ಕೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.